ಕೋಲ್ಕತ್ತಾದ ಆರ್ಜೆಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ 31 ವರ್ಷದ ವೈದ್ಯೆಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಮಾಡಿದ ಆರೋಪಿ ಸಂಜಯ್ ರಾಯ್ ಆಸ್ಪತ್ರೆಯ ಉದ್ಯೋಗಿಯಾಗಿರಲಿಲ್ಲ. ಆದರೆ ಕ್ಯಾಂಪಸ್ನಲ್ಲಿರುವ ಕಟ್ಟಡಗಳಲ್ಲಿ ಆಗಾಗ ಕಾಣಿಸಿಕೊಳ್ಳುತ್ತಿದ್ದ. ರಾಯ್ ಅವರು ಕೋಲ್ಕತ್ತಾ ಪೊಲೀಸರೊಂದಿಗೆ ನಾಗರಿಕ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದರು. ನಾಗರಿಕ ಸ್ವಯಂ ಸೇವಕರು ಟ್ರಾಫಿಕ್ ನಿರ್ವಹಣೆ ಮತ್ತು ವಿಪತ್ತು ಪ್ರತಿಕ್ರಿಯೆ ಸೇರಿದಂತೆ ವಿವಿಧ ರೀತಿಯ ಕೆಲಸಗಳಲ್ಲಿ ಪೊಲೀಸರಿಗೆ ಸಹಾಯ ಮಾಡಲು ನೇಮಕಗೊಂಡ ಗುತ್ತಿಗೆ ಸಿಬ್ಬಂದಿ. ವರದಿಯ ಪ್ರಕಾರ ರಾಯ್ 2019ರಲ್ಲಿ ಕೋಲ್ಕತ್ತಾ ಪೊಲೀಸರ ವಿಪತ್ತು ನಿರ್ವಹಣಾ ಗುಂಪಿಗೆ ಸ್ವಯಂ ಸೇವಕರಾಗಿ ಸೇರಿಕೊಂಡರು. ಆದರೆ ನಂತರ ಪೊಲೀಸ್ ಕಲ್ಯಾಣ ಕೋಶಕ್ಕೆ ವರ್ಗಾಯಿಸಿದರು. ನಂತರ ಅವರು ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಪೊಲೀಸ್ ಹೊರಠಾಣೆಗೆ ತೆರಳಿದರು ಮತ್ತು ಎಲ್ಲಾ ವಿಭಾಗಗಳಿಗೆ ಪ್ರವೇಶವನ್ನು ಹೊಂದಿದರು. ವರದಿಗಳ ಪ್ರಕಾರ ರಾಯ್ ಆಸ್ಪತ್ರೆಯಲ್ಲಿ ದಾಖಲಾತಿಗಳನ್ನು ಖಚಿತಪಡಿಸಿಕೊಳ್ಳಲು ರೋಗಿಗಳ ಸಂಬಂಧಿಕರಿಗೆ ಶುಲ್ಕ ವಿಧಿಸುವ ದಂಧೆಯ ಭಾಗವಾಗಿತ್ತು. ಸಾಮಾನ್ಯ ಪೊಲೀಸ್ ಅಲ್ಲದಿದ್ದರೂ ರಾಯ್ ತಮ್ಮ ಸಂಪರ್ಕಗಳನ್ನು ಕೆಲವೊಮ್ಮೆ ಪೊಲೀಸ್ ಬ್ಯಾರಕ್ಗಳಲ್ಲಿ ಉಳಿಯಲು ಬಳಸುತ್ತಿದ್ದರು. ಕೆಪಿ ಎಂದು ಬರೆದಿದ್ದ ಟಿ ಶರ್ಟ್ ಹಾಕಿಕೊಂಡು ತಿರುಗಾಡುತ್ತಿದ್ದರು. ಅವರು ಬೈಕ್ಗೂ ಕೆಪಿ ಟ್ಯಾಗ್ ಇತ್ತು. ಅವನು ತನ್ನನ್ನು ತಾನು ಕೋಲ್ಕತ್ತಾ ಪೊಲೀಸ್ ಸಿಬ್ಬಂದಿ ಎಂದು ಪರಿಚಯಿಸಿಕೊಂಡನು. ಸ್ಥಳೀಯ ಮಾಧ್ಯಮಗಳ ವರದಿಗಳ ಪ್ರಕಾರ ಪೊಲೀಸರು ಅವರನ್ನು ಪ್ರಶ್ನಿಸಲು ಪ್ರಾರಂಭಿಸಿದ ಕೂಡಲೇ ರಾಯ್ ಅಪರಾಧವನ್ನು ಒಪ್ಪಿಕೊಂಡರು. ಅವರು ಪಶ್ಚಾತ್ತಾಪವನ್ನು ತೋರಿಸಲಿಲ್ಲ ಮತ್ತು ನೀವು ಬಯಸಿದರೆ ನನ್ನನ್ನು ಗಲ್ಲಿಗೇರಿಸಿ ಎಂದು ಅಸಡ್ಡೆಯಿಂದ ಹೇಳಿದರು ಎಂದು ವರದಿಗಳು ಹೇಳುತ್ತವೆ. ಆತನ ಮೊಬೈಲ್ ಫೋನ್ನಲ್ಲಿ ಅಶ್ಲೀಲ ಫೋಟೋಗಳು ಮತ್ತು ವಿಡಿಯೋಗಳು ತುಂಬಿತ್ತು ಎಂದು ತಿಳಿದುಬಂದಿದೆ. ಶುಕ್ರವಾರ ಮುಂಜಾನೆ 4 ಗಂಟೆ ಸುಮಾರಿಗೆ ತುರ್ತು ಕಟ್ಟಡಕ್ಕೆ ಪ್ರವೇಶಿಸಿರುವುದನ್ನು ಆಸ್ಪತ್ರೆಯ ಆವರಣದಲ್ಲಿರುವ ಸಿಸಿಟಿವಿ ಕ್ಯಾಮೆರಾ ಸೆರೆ ಹಿಡಿದ ನಂತರ ರಾಯ್ ಅವರನ್ನು ಬಂಧಿಸಲಾಯಿತು. ಗಂಟೆಗಳ ನಂತರ ಅದೇ ಕಟ್ಟಡದಿಂದ ವೈದ್ಯರ ಶವ ಪತ್ತೆಯಾಗಿದೆ. ಮತ್ತೊಂದು ದೊಡ್ಡ ಸುಳಿವು ಎಂದರೆ ಬಲಿಪಶುವಿನ ದೇಹದ ಪಕ್ಕದಲ್ಲಿ ಬ್ಲೂಟೂತ್ ಹೆಡ್ಸೆಟ್ ಕಂಡುಬಂದಿದೆ. ಕಟ್ಟಡಕ್ಕೆ ಪ್ರವೇಶಿಸಿದ ರಾಯರ ಕುತ್ತಿಗೆಗೆ ಹೆಡ್ಸೆಟ್ ಸುತ್ತಿಕೊಂಡಿರುವುದನ್ನು ಸಿಸಿಟಿವಿಯ ದೃಶ್ಯಾವಳಿಗಳು ತೋರಿಸಿವೆ. ಅವನು ಹೊರಗೆ ಹೋದಾಗ ಅದು ಕಾಣೆಯಾಗಿತ್ತು. ಬಲಿಪಶುವಿನ ದೇಹದ ಪಕ್ಕದಲ್ಲಿರುವ ಹೆಡ್ಸೆಟ್ ಕೂಡ ಅವನ ಫೋನ್ನೊಂದಿಗೆ ಜೋಡಿಸಲ್ಪಟ್ಟಿತ್ತು. ಮೂಲಗಳ ಪ್ರಕಾರ ರಾಯ್ ಘೋರ ಅಪರಾಧ ಮಾಡಿದ ನಂತರ ಮನೆಗೆ ತೆರಳಿ ಸಾಕ್ಷ್ಯನಾಶ ಪಡಿಸಲು ಬಟ್ಟೆ ತೊಳೆದಿದ್ದಾನೆ. ಆದರೆ ಪೊಲೀಸರು ಆತನ ಶೂಗಳ ಮೇಲೆ ರಕ್ತದ ಕಲೆಗಳನ್ನು ಪತ್ತೆ ಮಾಡಿದರು. ಆರೋಪಿಯನ್ನು ಆಗಸ್ಟ್ 23ರವರೆಗೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಕರ್ತವ್ಯದ ವೇಳೆ ವೈದ್ಯರ ಭೀಕರ ಅತ್ಯಾಚಾರ ಮತ್ತು ಕೊಲೆ ದೇಶಾದ್ಯಂತ ಪ್ರತಿಭಟನೆಯನ್ನು ಹುಟ್ಟುಹಾಕಿದೆ. ಪ್ರತಿಭಟನೆಯ ನಡುವೆಯೇ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರು ರಾಜೀನಾಮೆ ನೀಡಿದ್ದಾರೆ.